ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ವತಿಯಿಂದ ಪ್ರತಿ ತಿಂಗಳು ಈ ಶರಣ ಸಂಗಮವನ್ನು ಮಾಡಬೇಕೆಂದು ಆಯೋಜಿಸಿ ಬಸವ ಸಮಿತಿ ಸಭಾಂಗಣದಲ್ಲಿ 339ನೇ ಶರಣ ಸಂಗಮ ಆಯೋಜಿಸಲಾಗಿದೆ. ಎಲ್ಲರ ಒಂದು ಸಮಾಜದ ಮನುಕುಲಕವಾಗಿ ಪ್ರತಿ ತಿಂಗಳಿಗೊಮ್ಮೆ ಜ್ಞಾನಾದಾಸವನ್ನು ಕೊಡಬೇಕೆಂದು ನಾವು ಚಿಂತನೆ ಮಾಡಿ ಈ ಮಂಡ್ಯ ನಗರದಲ್ಲಿ ಇದರ ಹಿಂದೆ ನಾವು ಕಾರ್ಯಕ್ರಮ ಸಹ ಮಾಡ್ತಿದ್ದೆವು, ಕೈ ಬಿಟ್ಟೆಗಿತು. ಈಗ 339ನೇ ಶರಣ ಕಾರ್ಯಕ್ರಮವನ್ನು ಕುಂಬಳಗೂಡು ಬಸವ ಶಿವಯೋಗಿಗಳು ದೇವಸ್ಥಾನ ವಹಿಸಿಕೊಂಡು 339ನೇ ಶರಣ ಸಂಗಮ ಕಾರ್ಯಕ್ರಮವನ್ನು ಅವರ ದಿವ್ಯ ಸಾನ್ನಿಧ್ಯ ನಡೆಸಿಕೊಂಡು ಅವರು ಸಹ ಒಂದು ಅನುಭವ ಚಿಂತನೆ ಮಾಡ್ತಾರೆ. ವಿಷಯ ಅದು ಬಯಸಿ ಬಂದದ್ದು ಅಂಗಭೋಗ, ಬಯಸಾದೇ ಬಂದದ್ದು ಲಿಂಗಭೋಗ. ಉಪನ್ಯಾಸವನ್ನು ನೀಡುತ್ತಾರೆ. ಇದೇ ಸಂದರ್ಭದಲ್ಲಿ ಕಾಯಕ ಜೀವಿ ಶ್ರೀಮತಿ ಶೋಭಾ ಶ್ರೀದವರಿಗೆ ಅವರಿಗೆ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ವತಿಯಿಂದ ಸನ್ಮಾನ ಮಾಡಿ ಗುರುಗಳಿಂದ ಅಭಿನಂದನೆ ಪತ್ರವನ್ನು ನೀಡಲಾಗಿದೆ. ಈ ಕಾರ್ಯಕ್ಕೆ ಪ್ರಾಯೋಜಕರಾದ ಅವರ ಶ್ರೀಮತಿ ಶೋಭಾ ಶ್ರೀಧರು ಅವರ ಮಕ್ಕಳಿಂದ ಈ ಕಾರ್ಯಕ್ರಮವನ್ನು ಪ್ರಾಯೋಜಕರಾಗಿ ದಾಸವನ್ನು ನಡೆಸಿಕೊಳ್ಳುತ್ತಾರೆ. ಅವರಿಗೆ ಶರಣಾರ್ಥಿಗಳು. ಹಾಗೂ ಅಧ್ಯಕ್ಷತೆಯನ್ನು ಶರಣರಾದ ಹಿರಿಯರಾದ ವಕೀಲರಾದ MB ರಾಜಶೇಖರ್ ಅಧ್ಯಕ್ಷ ವಹಿಸಿಕೊಂಡು ಈ 339ನೇ ಶರಣ ಸಂಗಮವನ್ನು ನಡೆಸಿಕೊಳ್ಳುತ್ತಾರೆ. ಮುಖ್ಯ ಅತಿಥಿಗಳಾದ ಬಸವ ಸಮಿತಿ ಕಾರ್ಯದರ್ಶಿ ಕೆಂಪಣ್ಣವರು ಸಹ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ. ವಕೀಲರಾದ ದೇವರಾಜಗುರು ಸಹ ಅವರು ಸಹ ವೇದಿಕೆ ಹಂಚಿಕೊಂಡು ಅನುಭವವನ್ನು ನೀಡುತ್ತಾರೆ. ಈ ಕಾರ್ಯಕ್ರಮ ನಿರೂಪಣೆಯನ್ನು ಶಿಕ್ಷಕರಾದ ಮಹಾಂತ ದೇವರು ನಡೆಸಿಕೊಳ್ಳುತ್ತಾರೆ. ಪ್ರಾರ್ಥನೆಯನ್ನು ವಚನ ಮಕ್ಕಳಿಂದ ಮಾಡ್ತಾರೆ. ಹಾಗೂ ಇದೇ ಸಂದರ್ಭದಲ್ಲಿ ವಚನ ಸೌಧ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. 100 ಪುಸ್ತಕವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಸಹ ವಿತರಣೆ ಮಾಡಲಾಗುವುದು, ವಚನ ಸೌಧೆ ಅಂತ. ಹಾಗೂ ಶಿವಪ್ರಕಾಶರು ಜಿಲ್ಲಾ ಬಸವ ಕೇಂದ್ರ ಅವರು
ಸ್ವಾಗತ ಮಾಡಿಕೊಡ್ತಾರೆ. ಮಹಾಂತಮ್ಮನವರು ಸಹ ವಂದರ್ಪಣೆ ನಡೆಸಿಕೊಳ್ಳುತ್ತಾರೆ. ಬಸವಣ್ಣವರ ವಿಚಾರವಾಗಿ ಎಲ್ಲರೂ ಇತ್ತೀಚೆಗೆ ಒಂದು ಬಸವ ತತ್ವವನ್ನು ಎಲ್ಲ ಕಡೆ ಜಗಕ್ಕೆ ಬೆಳಕಾಗ್ತದೆ. ಬಸವ ಧರ್ಮ ಸಂವಿಧಾನ ನಮ್ಮ ಲಿಂಗಾಯತಕ್ಕೆ ಇದೇ ಒಂದು ಸಂವಿಧಾನವಾಗಿದೆ. ಶತಮಾನದ ಒಂದು ಸಂವಿಧಾನ ಕೊಟ್ಟವರೇ ಬಸವಣ್ಣ ವಚನ ಮುಖ ಧರ್ಮ ಗುರು ವಿಶ್ವ ಬಸವಣ್ಣವರು, ವಿಶ್ವಕ್ಕೆ ಒಂದು ಬಸವಣ್ಣವರು ಆಗಿ ನಮ್ಮ ಎಲ್ಲರಿಗೂ ಗೊತ್ತಾಗಿದೆ. ಧರ್ಮಗ್ರಂಥ ಬಸವ ಪರಂಪರೆ ವಚನಗಳು ಬಸವಣ್ಣ ಪರವಂಚ ಎಲ್ಲ ತಿಳ್ಕೊಂಡ್ರೆ ಮನುಷ್ಯನಿಗೆ ಅರಿವು ಎಲ್ಲ ಸಿಗ್ಬೋದು. ಧರ್ಮದೇವ ಅರಿವು ಗುರು ಇಷ್ಟಲಿಂಗ. ಯಾರು ಇಷ್ಟಲಿಂಗ ದಿನದ ಪೂಜೆ ಲಿಂಗ ಯೋಗ ಮಾಡ್ತಾರೆ ಅವರಿಗೆ ಆಯುಸ್ಸು ಆರೋಗ್ಯ ಮತ್ತು ಎಲ್ಲರೂ ಜ್ಞಾನದೇ ಆಗ್ತದೆ. ಇಷ್ಟಲಿಂಗ ಅಂದರೆ ಒಂದು ನಮ್ಮ ಪ್ರಾಣಲಿಂಗ ಅಂತ. ಅದಕ್ಕೆ ಧರ್ಮಕ್ಷೇತ್ರ ಬಸವ ತತ್ವ ಅನುಸರಣಗೊಂಡ ಮನೆ ಮತ್ತು ಮಠ ಮಹಾಮನೆ ಬಸವ ಕಲ್ಯಾಣ. ನಮ್ಮ ಮನೆ ಮಠ ಆಗಬೇಕು, ನಮ್ಮ ಮಠ ಬಸವ ಕಲ್ಯಾಣ ಆಗಬೇಕು, ನಮ್ಮ ಮಠ ಕೋಡ ಸಂಗಮ ಆಗಬೇಕು. ಎಲ್ಲಿ ಚಿಂತೆ ಅದೇ ಕೋಡ ಆಯ್ತದೆ. ಧರ್ಮ ಭಾಷೆ ನಮಗೆ ಕನ್ನಡ. ಧರ್ಮ ತತ್ವ ಸಾರ ಭಕ್ತಿ ಕ್ರಿಯಾ. ಧರ್ಮ ಲಕ್ಷಣ ಕಾಯಕ ದಾಸವ ಆಧ್ಯಾತ್ಮಿಕತೆ ಅರಿವು ಮಾನವತೆ ಸಮಾನತೆ. ಧರ್ಮಪೀಠ ಸೋನಿ ಸಿಂಹಾಸನ ಅಲಮ ಪರ್ವ ಇವೆಲ್ಲ ನಾವು ಅಷ್ಟವರ್ಣ ಷಳಸ್ಥಳ ನಾವು ಲಿಂಗಾಯತರಾಗಿ ಎಲ್ಲ ತಿಳಿದುಕೊಳ್ಳಬೇಕೆಂದು ನಾವು ಶರಣ ಸಂಗಮವನ್ನು ಈ ಕಾರ್ಯಕ್ರಮ ಯೋಜಿಸಿದೆ. ನೋಡಿ, ಮುಸ್ಲಿಂ ಶುಕ್ರವಾರ ಏನು ಎಷ್ಟೇ ಆಗಲಿ ಅವರು ಬಾಗಿಲು ಹಾಕ್ಕೊಂಡು ನಮಾಜ್ ಹೋಗ್ತಾರೆ. ಭಾನುವಾರ ಚರ್ಚ್ಕೋಯ್ತಾರೆ. ನಾವು ಯಾಕೆ ಪ್ರತಿ ತಿಂಗಳಿಗೊಮ್ಮೆ ಬಸವ ಸಮಿತಿ ಮಂಡ್ಯಕ್ಕೆ ಎಲ್ಲ ಸಮಿತಿ ಸಂಘದವರು ಹೆಣ್ಣು ಮಕ್ಕಳು ವಿಭೂತಿ ಹಾಕ್ಕೊಂಡು ಬಂದರೆ ಭಾಳ ಚೆಂದಾಗಿರ್ತದೆ. ಕಾರ್ಯಕ್ರಮ ನೋಡಿದ್ರೆ ನಿಮಗೆಲ್ಲ ಒಂದು ಜ್ಞಾನೀಯ ಮನಸ್ಸು ಪರಿವರ್ತನೆವಾಗುತ್ತದೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜಕರಾದ ಮತ್ತು ಶ್ರೀಮತಿ ಶೋಭಾ ಮತ್ತು ಅವರ ಮಕ್ಕಳು ನಡೆಸಿಕೊಳ್ಳುತ್ತಾರೆ. ದಾಸೋಧಾನಿಗಳು ಇವೆಲ್ಲ ನಾಳೆ 6 ಗಂಟೆ ಸಮಯಕ್ಕೆ ಈ ಶರಣ ಸಂಗಮಕ್ಕೆ ಎಲ್ಲ ಸಂಯುಕ್ತ ಪದಾಧಿಕಾರಿಗಳು ಸಹ ಬರಬೇಕೆಂದು ತುಂಬ ಹೃದಯದಿಂದ ಶರಣಾರ್ಥಿಗಳು. ಬಸವನ ಮೂರ್ತಿಯ ದಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವ ಎಂಬುದೇ ಭಕ್ತಿ ಕಾಲ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ನಮ್ಮ ಹೆಸರು ಬಸವಪ್ರಿಯ ನಾಗರ ಅಧ್ಯಕ್ಷರು, ಜಿಲ್ಲಾ ಬಸವಕ್ಕೆ ಮಂಡ್ಯ. ಶರಣಾರ್ಥಿಗಳು ನಿಮಗೆಲ್ಲ ಶುಭವಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ.